ನಾವು ಕ್ರಮವಾಗಿ ಎಫೆಸ ಪತ್ರಿಕೆಯನ್ನು ನಾವು ಈಗಾಗಲೇ ಆಲೋಚನೆ ಮಾಡ್ತಾ ಬಂದಿದ್ದೇವೆ. ಈ ದಿವಸ ಎಫೆಸ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನ ಅದನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ. ಅದರಲ್ಲಿ ಪ್ರಾಮುಖ್ಯವಾಗಿ ನಾವು ದೇವರು ನಮಗೆ ತಿಳಿಸಿರುವಂಥ ಸಂಗತಿಗಳು ಕಳೆದ ಕಾರ್ಯಕ್ರಮದಲ್ಲಿ ಆಲೋಚನೆ ಮಾಡಿದ್ದೇವೆ. ದೇವರು ನಮ್ಮನ್ನು ಪ್ರೀತಿಸಿ ನಮಗೆ ಕೊಟ್ಟಿರುವಂಥ ದೊಡ್ಡ ಜವಾಬ್ದಾರಿಕೆ, ದೇವರ ಗುಣಲಕ್ಷಣ ಹೊಂದಿದಂಥವರಾಗಿ ನಾವು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರಬೇಕು ಎಂಬುದಾಗಿ. ನಮ್ಮಲ್ಲಿ ಹೃದಯಗಳು ಏನಂತೇಳಿ ಯಾವುದೇ ಒಂದು ಒತ್ತಡ ಇರಕೂಡ್ದು, ಯಾವುದೇ ರೀತಿಯ ಭಾರ ಇರಕೂಡ್ದು. ನಾವು ಸಂಪೂರ್ಣವಾಗಿ ದೇವರು ನಮ್ಮನ್ನು ಸ್ವತಂತ್ರರಾಗಿ ಮಾಡಿರುವಾಗ ನಮ್ಮನ್ನೆಲ್ಲ ಪಾಪದಿಂದ, ಎಲ್ಲ ರೀತಿಯ ದುರಾವಸ್ಥೆಗಳಿಂದ, ನಿರ್ಜೀವ ಕರ್ಮಗಳಿಂದ, ಎಲ್ಲ ರೀತಿಯ ನೇಮನಿಷ್ಠೆಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿರಬೇಕಾದ್ರೆ ನಾವು ಸ್ವತಂತ್ರರಾಗಿ ಜೀವಿಸಬೇಕು. ಅಂದರೆ ನಾವು ಪರಿಶುದ್ಧ ಜೀವಿತದಲ್ಲಿ ಪವಿತ್ರಾತ್ಮನಿಗೆ ಅನುಸಾರವಾಗಿ ನಡ್ಕೊಳ್ಬೇಕೆಂಬುದಾಗಿ ದೇವರು ಇಷ್ಟಪಟ್ಟಿದ್ದ. ಆದ್ದರಿಂದ ನಮ್ಮಲ್ಲಿ ಯಾವುದೇ ರೀತಿಯಲ್ಲಿ ಇತರರಿಗೆ ಕ್ಷಮಿಸಲಾರದಂಥ ಒಂದು ಸಂಗತಿ ನಮ್ಮಲ್ಲಿರುವುದಾದರೆ, ನಾವು ಕಳೆದ ಸಾರಿ ಅದನ್ನು ಆಲೋಚನೆ ಮಾಡಿದ್ದೇವೆ. ದೇವರೇ ಕ್ಷಮಿಸಪ್ಪ, ಅವ್ರನ್ನ ಕ್ಷಮಿಸು. ಯೇಸು ಕ್ರಿಸ್ತರು ಪ್ರಾರ್ಥಿಸಾಗಿ ನಮ್ಮ ಮೇಲೆ ಅನೇಕರು ಬೀಳ್ಬೋದು, ಬೇರೆ ನಾನಾ ರೀತಿಯಲ್ಲಿ ನಮ್ಮ ಮೇಲೆ ದ್ವೇಷ ಮಾಡುವುದು, ಬೈದಿರ್ಬೋದು, ಹೊಟ್ಟೆ ಕಿಚ್ಚುಪಟ್ಟಿರ್ಬೋದು, ನಾನಾ ದೂಷಣೆಗಳು, ಕೋರ್ಟ್ ಕೇಸ್ಗಳು, ನಾನಾ ಸಂಗತಿಗಳು, ಏನೇನೋ ಅನೇಕ ರೀತಿಯಲ್ಲಿ ಮಾಡ್ತಿದ್ದಾರೆ. ನಾನಾ ಸಂಗತಿ ಸೈತಾನ ಕಾರ್ಯಗಳು ನಮ್ಮ ಮೇಲೆ ಬಂದಾಗ್ಯೂ ನಮ್ಮಲ್ಲಿರಬೇಕಾದ ಸ್ಥಿತಿ ನಮ್ಮ ಹೃದಯಗಳು, ದೇವರೇ ಅವ್ರನ್ನ ಕ್ಷಮಿಸು, ಅವ್ರು ಏನು ಮಾಡ್ತಾರೋ ಅವ್ರಿಗೆ ಕ್ಷಮಿಸು. ನಾವು ಎಲ್ಲ ವಿಷಯದಲ್ಲೂ ನಾವು ದೇವರ ಮೇಲೆ ಯಥಾರ್ಥರಾಗಿ ನಡ್ಕೊಳ್ಳಬೇಕೆಂಬುದನ್ನು ದೇವರು ನಮಗೆ ಕಲಿಸಿದ್ದಾನೆ. ಇವತ್ತು ನಾವು ದೇವರ ವಾಕ್ಯದ ಮೊದಲ ಇನ್ನೊಂದು ವಾಕ್ಯವನ್ನು ಎಫೆಸ ಪತ್ರಿಕೆ 5:1 ನೋಡಲಿಕ್ಕಿದ್ದೇವೆ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಆದುದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವರಾಗಿರ್ರಿ. Therefore be imitators of God as dear children. ಭಾಳ ಪ್ರಾಮುಖ್ಯವಾದ ಸತ್ಯವನ್ನು ನಾವು ಇದನ್ನು ಈಗ ಆಲೋಚನೆ ಮಾಡಲಿಕ್ಕಿದ್ದೇವೆ. ದೇವರು ತನ್ನ ಕೃಪೆ ನೀಡಿ ಇದನ್ನು ಆಶೀರ್ವದಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯ ದೇವರೇ, ಈ ದಿವಸದಲ್ಲಿ ಯಾರ್ಯಾರು ಈ ಕಾರ್ಯಕ್ರಮವನ್ನು ಕೇಳ್ತಿದ್ದಾರೆ, ಅವರ ಸ್ಥಿತಿಗತಿಗಳು ನೀನು ತಿಳಿದಿದ್ದಿ. ಅವರ ಆಲೋಚನೆಗಳು, ಹೃದಯ ಸ್ಥಿತಿ, ಮನೋಸ್ಥಿತಿ ಎಲ್ಲರಿಗೂ ಗೊತ್ತುಂಟು. ಕಷ್ಟಗಳು, ಕೊರತೆಗಳು, ಬಾಧೆಗಳು ಗೊತ್ತಪ್ಪ. ದೇವರೇ, ನಿನ್ನ ಜನರನ್ನು ಕರುಣಿಸು. ಸತ್ಯದ ಮಾರ್ಗದಲ್ಲಿ, ನೀತಿಯ ಮಾರ್ಗದಲ್ಲಿ, ನಿನ್ನ ಪ್ರೀತಿಯಲ್ಲಿ ಐಕ್ಯಪಡಿಸಿ ದೇವರೇ ನಿನ್ನ ಮುಂದೆ ಯಥಾರ್ಥವಾಗಿ ನಡ್ಕೊಳ್ಳುವಂತೆ ಕಲಿಸು. ಕರ್ತನೇ, ನೀನು ಕೊಟ್ಟಂಥ ಬಿಡುಗಡೆ, ಕ್ಷಮಾಪಣೆ ಎಷ್ಟು ಶ್ರೇಷ್ಠವಾದಪ್ಪ. ನಾವು ನಿನ್ನ ಪ್ರೀತಿಯಲ್ಲಿ ಐಕ್ಯವಾಗಿ ಜೀವಿಸುವಂತೆ ನಮ್ಮ ನಡೆಸು. ಕರ್ತನೇ, ಈ ಸಮಯದಲ್ಲಿ ನಿನ್ನ ದಾಸನಿಗೆ ಬೇಕಾದ ಕೃಪೆ ಕೊಡು. ಹೇಳಬೇಕಾದ ಮಾತುಗಳನ್ನು ಹೇಳಲಿಕ್ಕಾಗುವಂತೆ ಕೃಪೆ ತೋರಿಸು. ಯಾರು ಕೇಳ್ತಿದ್ದಾರೆ ಅವ್ರ ಹೃದಯಗಳಲ್ಲಿ ಕಾರ್ಯ ಮಾಡು. ಒಬ್ಬೊಬ್ಬರ ಜೀವಿತಗಳನ್ನು ರೂಪಿಸಿ ಮಾರ್ಪಡಿಸು. ಯೇಸು ಕ್ರಿಸ್ತನ ಹೆಸರನ್ನು ಬೇಡ್ತೇವೆ ತಂದೆಯೇ, ಆಮೆನ್. ನಾವು ಎಫೆಸ ಪತ್ರಿಕೆ 5:1 ನೋಡಬೇಕಾದ್ರೆ ಅಲ್ಲಿ ಪೌಲನು ತರುವಂಥ ಸಂಗತಿಗಳು, ಆ ಮಾತೇನೆಂದರೆ ಪ್ರಾರಂಭ ನೋಡಿ ಗಮನಿಸ್ರಿ, ಅಂದರೆ ಆದುದರಿಂದ ಎಂಬುದಾಗಿ. ದೇರ್ಫೋರ್, ಯಾಕೆಂದರೆ ಅದು ಕನೆಕ್ಟಿಂಗ್ ವರ್ಡ್ ಹಿಂದಿನ ಅಧ್ಯಾಯಕ್ಕೆ ಹೇಳಿರುವಂಥ ಎಲ್ಲ ಮಾತುಗಳಿಗೆ ಅದು ಒಳಪಟ್ಟಿದೆ. ಆದ್ದರಿಂದ ಏನಂದರೆ ಮುಂದೆ ಏನು ಮಾಡಬೇಕು, ದೊಡ್ಡ ಜವಾಬ್ದಾರಿಕೆ ನೋಡ್ತೇವೆ. ಇಂದಿನ ಸತ್ಯಗಳು ಎಲ್ಲ ಕಾರ್ಯಗಳನ್ನು ಹೇಳಿದ ನಂತರ ಆದುದರಿಂದ ಈಗ ಏನಂತ ಹೇಳಿದ್ರೆ, ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ. ಇಲ್ಲಿ 2 ವಿಷಯ ಈ ವಾಕ್ಯ ಭಾಗದಲ್ಲಿ ನಾನು 2 ಭಾಗವನ್ನು ಮಾಡಿದ್ದೇನೆ. ಅದರ ಮೊದಲನೇದಾಗಿ ವಿಷಯ ಏನಂದರೆ ದೇವರ ಪ್ರಿಯರಾದ ಮಕ್ಕಳು ಎಂಬುದಾಗಿ. ಎರಡನೇದಾಗಿ ಏನಂತ ಹೇಳಿದ್ರೆ ಆತನನ್ನು ಅನುಸರಿಸುವವರಾಗಿರಬೇಕು ಎಂಬುದಾಗಿ. ಇದು ಭಾಳ ಸತ್ಯವಾದಂಥ ಒಂದು ಸಂಗತಿಗಳು. ಅಂದರೆ ದೇವರ ವಾಕ್ಯದ ಸತ್ಯತೆಗಳನ್ನು ನಾವು ಆಲೋಚಿಸಬೇಕಾದ್ರೆ, ಅದನ್ನು ಗ್ರಹಿಸಬೇಕಾದ್ರೆ ಅದರಲ್ಲಿ ದೇವರು ನಮಗೆ ಕಲಿಸುವಂಥ ಸಂಗತಿಗಳು ಭಾಳ ಪ್ರಾಮುಖ್ಯವಾಗಿರ್ತದೆ ಎಂಬುದಾಗಿ ನಾವು ನೋಡ್ತೇನೆ. ಅದರಿಂದ ನಾವು ದೇವರ ದೃಷ್ಟಿಯಲ್ಲಿ ನಾವೇನಾಗಿದ್ದೇವೆ, ಮೊದಲನೇ ವಿಷಯ ದೇವರ ಪ್ರಿಯರಾದ ಮಕ್ಕಳು ಅಂತ ಹೇಳಬೇಕಾದ್ರೆ ನಾವು ದೇವರಿಗೆ ಪ್ರಿಯರಾದ ಮಕ್ಕಳಾಗಿದ್ದೇವೆ. ಮೊದಲು ಇರಲಿಲ್ಲ. ನಾವು ಯಾವ ಒಂದು ಸೈತಾನನ ದಾಸತ್ವದಲ್ಲಿದ್ದೆವು, ಪಾಪಕ್ಕೆ ಗುಲಾಮರಾಗಿ ಲೋಕಕ್ಕೆ ಅಂಟಿಕೊಂಡು ಜೀವಿಸ್ತಾ ಇದ್ದೆವು, ನಮ್ಮ ಮನಸ್ಸು ಬಂದಾಗಿ ಜೀವಿಸ್ತಾ ಇದ್ದೆವು. ನಮ್ಮ ಇಂದಿನ ಜೀವಿತ ಕತ್ತಲೆಯಿಂದ ತುಂಬಲ್ಪಟ್ಟಿತ್ತು ಎಂಬುದಾಗಿ ನೋಡ್ತೇವೆ. ಪಾಪದಿಂದ ಯಾವ ನಂಬಿಕೆ ಇರಲಿ, ಯಾವ ನಿರೀಕ್ಷೆ ಇರಲಿಲ್ಲ. ಯಾಕೆಂದರೆ ದೇವರನ್ನು ಅರಿಯದೆ ಅಂತ ಇರೋ ಸಮಯದಲ್ಲಿ ಕತ್ತಲೆಯ ಜೀವಿತದಲ್ಲಿ, ಪಾಪದ ಜೀವಿತದಲ್ಲಿ, ಶಾಂತಿ ಸಮಾಧಾನ ಇಲ್ಲದೆ, ನಾನಾ ಹೋರಾಟದಲ್ಲಿ, ನಾನಾ ಒಂದು ಪರಿಸ್ಥಿತಿ ನೋಡಬೇಕಾದ್ರೆ, ನಮ್ಮ ಜೀವಿತದಲ್ಲಿ ಹಿಂದೆ ಇದ್ದಂಥ ಸ್ಥಿತಿಯನ್ನು ಆಲೋಚಿಸಬೇಕಾದ್ರೆ ಎಂಥ ದುರಾವಸ್ಥೆಯಲ್ಲಿ, ಪಾಪದ ಕೊಳಚೆಯಲ್ಲಿ ಬಿದ್ದಂಥ ಒಂದು ಸ್ಥಿತಿ.
ಇಂಥ ದುರಾವಸ್ಥೆಯಲ್ಲಿದ್ದಂಥ ದೇವರು ನಮ್ಮ ನೆನಪು ಮಾಡಿಕೊಂಡಿದ್ದಾನೆ, ನಮ್ಮನ್ನು ಕರುಣಿಸಿದ್ದಾನೆ, ಪ್ರೀತಿಸಿದ್ದಾನೆ. ಯೇಸು ಕ್ರಿಸ್ತರ ಮೂಲಕ ನಮ್ಮನ್ನು ಕ್ಷಮಿಸಿದ್ದಾನೆ, ನಮಗೆ ಬಿಡುಗಡೆ ಸಿಕ್ಕಿದೆ. ಈಗ ನಾವೇನಾಗಿ ದೇವರ ಕರುಣೆ ಕೃಪೆಯ ಮೂಲಕವಾಗಿ ಯೇಸು ಕ್ರಿಸ್ತರ ಮೂಲಕವಾಗಿ ನಮ್ಮನ್ನು ಕ್ಷಮಿಸಿ ಬಿಡುಗಡೆ ಕೊಟ್ಟಿರುವಾಗ, ಆತ ನಮ್ಮನ್ನು ರಕ್ಷಣೆಯ ಮಾರ್ಗಕ್ಕೆ ನಡೆಸಿರುವಾಗ, ಯೇಸು ಕ್ರಿಸ್ತ ನನ್ನ ಜೀವಿತದ ಯಜಮಾನನು ಒಡೆಯನಾಗಿದ್ದಾನೆ, ಯೇಸು ಕ್ರಿಸ್ತನನ್ನು ನನ್ನ ಹೃದಯದ ಒಡೆಯನಾಗಿದ್ದಾನೆ. ಆ ಯೇಸು ಕ್ರಿಸ್ತನ ಹೃದಯ ಸ್ವೀಕರಿಸಿದಾಗ, ಸ್ವಾಮಿ ಹೌದು ನಾನು ಪಾಪದಲ್ಲಿದ್ದೆ, ಪಾಪಿಯಾಗಿ ಪಾಪದ ಕಾರ್ಯದಲ್ಲಿ ಮುಳುಗಿ ಹೋಗಿದ್ದೆ, ಆದರೆ ಪರಿಶುದ್ಧಾತ್ಮ ತಂದಂಥ ರೀತಿಯಲ್ಲಿ ಅನ್ನಿಸುವಿಕೆ, ನಾ ಎಷ್ಟು ನಮ್ಮ ದೇವರ ಮುಂದೆ ಅಪರಾಧಿಯಾಗಿದ್ದೇನೆ, ಪಾಪಿಯಾಗಿದ್ದೇನಲ್ಲ, ದೇವರೇ ನಾನು ಕ್ಷಮಿಸು, ಕರುಣಿಸು. ಇಬ್ಬರು ದೇವಾಲಯಕ್ಕೆ ಹೋದಂತೆ ಪ್ರಾರ್ಥನೆ ಮಾಡೋದಕ್ಕಾಗಿ ಒಬ್ಬ ಪರಿಸಾಯನು, ಒಬ್ಬ ಸುಂಕದವನು. ಅಲ್ಲಿ ಪರಿಸಾಯನ ಕೊಚ್ಕೊಳ್ತಾರೆ, ಎಲ್ಲ ರೀತಿಯಲ್ಲಿ ಎಂಥವನಾಗಿದ್ದೆ ನಾನು, ನಾನಾ ರೀತಿಯಲ್ಲಿ ಅವನ ಕಾರ್ಯಗಳು, ದೇವ್ರಿಗೆ ಎಷ್ಟು ಕೊಡ್ತೇನೆ, ಅಲ್ಲಿರುವ ಸುಂಕದವನಾಗಿ ನಾನಲ್ಲ, ತನ್ನದೇ ಆದಂಥ ಹೊಗಳಿ ಸ್ವಾರ್ಥದಲ್ಲಿ ಉಬ್ಬಿಕೊಂಡಿದ್ದಾನೆ. ಆದರೆ ಸುಂಕದವನು ಆತನಿಗೆ ಮಾಡಿದಂಥ ಪ್ರಾರ್ಥನೆ, ದೇವರೇ ಪಾಪಿಯಾದ ಕರುಣಿಸು. ಆತನು ಆಕಾಶದ ಕಡೆಗೆ ಮುಖ ಎಂತಂದರೆ ಅದು ನೋಡುವುದಕ್ಕೂ ಆತನಿಗೆ ಇದಿಲ್ಲ, ಅಂದರೆ ಅವನ ಮನವರಿಕೆ ಆಗಿರುವ ಸಂಗತಿ, ಅವನು ಹೌದು ನಾನು ಪಾಪಿ ಆಗಿದ್ದೇನಲ್ಲ, ದೇವರ ಮುಂದೆ ಬಗೆ ಸಾಧ್ಯತೆ. ಯಾಕೆ ದೇವರು ಪರಿಶುದ್ಧನು, ಅದೇ ತಗ್ಗಿದ ಭಾವ ದಿನ ತಿಳ್ಳವರಾಗಿ ನಮ್ರತೆಯಿಂದ ಬರುವಾಗ, ದೇವರೇ ಪಾಪಿಯಾದ ಕರುಣಿಸು. ಯಾರ ಹೃದಯಗಳಲ್ಲಿ, ಯಾವ ವ್ಯಕ್ತಿಯ ಜೀವಿತದಲ್ಲಿ ಹೌದು ದೇವರೇ ನಾನು ಪಾಪಿಯಾಗಿದ್ದೇನೆ, ಕ್ಷಮಿಸು, ನಾನು ಹೃದಯದ ಮಧ್ಯೆ ವಾಸ ಮಾಡು ಎಂಬ ಯಾರಲ್ಲಿ ಆ ಮನವರಿಕೆಯಾಗಿ ಯೇಸು ಕ್ರಿಸ್ತನನ್ನು ತಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದ್ದಾರೋ ಅವರ ಜೀವಿತದಲ್ಲಿ ಒಂದು ವಿಶೇಷವಾದಂಥ ಬದಲಾವಣೆ ಮಾತ್ರವೇ ಅಲ್ಲ, ಅಲ್ಲಿರುವಂಥ ಒಂದು ಸಂಗತಿ ಏನಂತ ಹೇಳಿದ್ರೆ, ದೇವರು ತನ್ನ ಆತ್ಮನ ಮೂಲಕವಾಗಿ ನೂತನ ಜೀವಿತ ಕೊಟ್ಟ ಸಮಯದಲ್ಲಿ ಅಲ್ಲಿ ದೇವರ ವಾಕ್ಯ ರೋಮರ ಪತ್ರಿಕೆ 5ನೇ ಅಧ್ಯಾಯ ನೋಡ್ತೇವೆ. ದೇವರು ತನ್ನ ಆತ್ಮನ ಮೂಲಕವಾಗಿ ತನ್ನ ಏನಂದರೆ ಪ್ರೀತಿಯ ರಸವನ್ನು ಧಾರಾಳವಾಗಿ ಸುರಿಸಿದ್ದಾನೆ ಎಂಬುದಾಗಿ. ನಮ್ಮಲ್ಲಿ ಸ್ವಾರ್ಥ ಇತ್ತು, ದ್ವೇಷ ಇತ್ತು, ಹೊಟ್ಟೆ ಕಿಚ್ಚು, ಜಗಳ, ಮತ್ಸರ, ಪಾಪದ ಸಂಗತಿಗಳು ತುಂಬಲ್ಪಟ್ಟಿದ್ದು, ಶರೀರದ ಸ್ವಭಾವ ಇತ್ತು. ಅದೀಗ ಯೇಸು ಕ್ರಿಸ್ತನ ಮೂಲಕ ನಾವು ನೂತನ ಸೃಷ್ಟಿಗಳಾಗಿದ್ದೇವೆ. ಅಷ್ಟೇ ಅಲ್ಲ, ದೇವರ ಮಕ್ಕಳಾಗಿದ್ದೇವೆ. ಯೋಹಾನ ಸುವಾರ್ತೆ 1:12 ಹೀಗೆ ನೋಡ್ತೇವೆ. ಅಲ್ಲಿ ಭಾಳ ಪ್ರಾಮುಖ್ಯವಾದ ವಚನ ಅದು. ಏನು ವಾಕ್ಯ ಏನಂತೆ ಅಲ್ಲಿ, ಯಾರ್ಯಾರು ಆತನ ಅಂಗೀಕರಿಸಿದರೋ ಅವರಿಗೆ ದೇವರ ಮಕ್ಕಳ ಅಧಿಕಾರ ಕೊಟ್ಟರು. ಯಾರ್ಯಾರು ಈ ವಾಕ್ಯವನ್ನು ಕೇಳುವಂಥ ಪ್ರಿಯರೇ, ನೀನು ಯಾರಾಗಿರ್ಬೋದು, ನಾನು ಯಾವ ಸ್ಥಳದಲ್ಲಿದ್ದೀನಿ ನನಗೆ ಗೊತ್ತಿಲ್ಲ, ಈ ಕಾರ್ಯಕ್ರಮ ಕೇಳಬೇಕಾದ್ರೆ ನೀನು ದೇವರ ಮಗುವಾಗಿದ್ದೀಯೋ, ಮಗಳಾಗಿದ್ದೀಯೋ, ಮಗನಾಗಿದ್ದೀಯೋ, ಇದನ್ನು ಗಮನಿಸಬೇಕು. ನಾನು ದೇವರ ಮಗನು, ದೇವರ ಮಗಳಾಗಿದ್ದೇನೆ ಎಂಬುದಾಗಿ ಇರುವಂಥ ಒಂದು ಅರ್ಹತೆ ಯಾವುದು? ಇರುವಂಥ ಸಂಗತಿ ಯೇಸು ಕ್ರಿಸ್ತನನ್ನು ನನ್ನ ವೈಯಕ್ತಿಕ ರಕ್ಷಕನಾಗಿ, ಒಡೆಯನಾಗಿ ನಾನು ಅಂಗೀಕರಿಸಿದಂಥ ಸಮಯದಲ್ಲಿ, ಯೇಸುವೇ ಪಾಪಿಯಾದನ್ನು ಕ್ಷಮಿಸಿದ್ದಿ, ಬಿಡುಗಡೆ ಕೊಟ್ಟಿದ್ದಿ, ನನ್ನ ಪಾಪಗಳು ಪರಿಹಾರವಾಗಿದೆ, ನಾನು ಈ ಯೇಸು ಕ್ರಿಸ್ತನ ನನ್ನ ಪಾಪಗಳು ಕ್ಷಮಿಸಿದ್ದಾನೆ, ದೇವರ ಮಗನಾಗಿದ್ದೇನೆ, ಮಗಳಾಗಿದ್ದೇನೆ ಎಂಬ ಖಚಿತ ದೃಢತೆ ನಮ್ಮಲ್ಲಿ ಉಂಟೋ ಅದು ಭಾಳ ಪ್ರಾಮುಖ್ಯ ಪ್ರಿಯರೇ. ನಾವು ಪರಲೋಕಕ್ಕೆ ಹೋಗಬೇಕಾದ್ರೆ ಇರ್ತಕ್ಕಂಥ ಒಂದೇ ಒಂದು ಸಂಗತಿ, ಯೇಸು ಕ್ರಿಸ್ತನನ್ನು ಯಾರು ನಂಬಿಕೆ ಮೂಲಕ, ಕಾಣಿಕೆ ಕೊಡುವುದರ ಮೂಲಕ ಹಾಗೆ ಅಲ್ಲ, ನಾನು ಸಭೆಗೆ ಹೋಗುವುದರ ಮೂಲಕವಾಗಿ, ದಾನ ಧರ್ಮ ಮಾಡುವುದರ ಮೂಲಕವಾಗಿ ರಕ್ಷಣೆ ಆಗುವುದಿಲ್ಲ ಪ್ರಿಯರೇ. ನೀನು ದೇವರ ಮಗನು, ಮಗಳು ಅಂತ ಹೇಳಬೇಕಾದ್ರೆ ದೇವರು ತನ್ನ ಆತ್ಮನ ಮುದ್ರೆ ಹಾಕಿರಬೇಕು ನಿನ್ನ ಜೀವಿತದಲ್ಲಿ. ಯಾಕೆಂದರೆ ಹೌದು, ನಾನು ಯೇಸುವಿನ ಕ್ರಿಸ್ತನನ್ನು ಹೃದಯ ಸ್ವೀಕರಿಸಿದ್ದೇನೆ, ಯೇಸು ಕ್ರಿಸ್ತನ ಪಾಪಕ್ಕಾಗಿ ಶಿಲುಬೆ ಸತ್ತಿದ್ದಾನೆ, ಸತ್ತು ಉಣಲ್ಪಟ್ಟು ಎಬ್ಬಿಸಲ್ಪಟ್ಟಿದ್ದಾನೆ ಎಂಬುದನ್ನು ಹೃದಯದಲ್ಲಿ ನಂಬಿದ್ದೇನೆ, ಮನಸ್ಸಿನಲ್ಲಿ ಅಲ್ಲ, ಆಲೋಚನೆಯಲ್ಲೇ ಅಲ್ಲ. ಅದಕ್ಕೆ ರೋಮಪುರ ಪತ್ರಿಕೆ 10 ಅದನ್ನು ಓದುವ 9ನೇ ವಚನ ಓದಬೇಕಾದ್ರೆ, ಯಾವಾಗ ನಮ್ಮ ಹೃದಯದಲ್ಲಿ ಹೌದು ನಂಬುವಾಗ ಆ ದೇವರ ನೀತಿ ದೊರಕ್ತದೆ, ಬಾಯಿಂದ ಅರಿಕೆ ಮಾಡೋದ್ರ ಮೂಲಕ ರಕ್ಷಣೆ. ಅದು ಯೇಸುಕ್ರಿಸ್ತನ ಒಡೆಯನಾಗಿದ್ದಾನೆ, ಸತ್ಯವಾಗಿ ಎದ್ದು ಬಂದಿದ್ದಾನೆ ಎಂಬುದನ್ನು ಹೃದಯ ಅರಿಕೆ ಮಾಡಿ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ನಮಗೆ ರಕ್ಷಣೆ ಆಗ್ತದೆ ಎಂಬ ಸತ್ಯ. ಪ್ರಿಯರೇ, ಇದು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳುವಾಗ, ನಾವು ಯೇಸು ಕ್ರಿಸ್ತನನ್ನು ನಾವು ಸ್ವಂತ ರಕ್ಷಕನಾಗಿ ಅಂಗೀಕರಿಸ್ತೇವೆ, ಪಾಪಗಳು ಬಿಡುಗಡೆ ಆಗದೆ ಹೋದರೆ ನಾವು ದೇವರ ಮಕ್ಕಳಾಗಿ ಸಾಧ್ಯತೆ ಇಲ್ಲ. ನಾವು ಇನ್ನು ಸೈತಾನ ಮಕ್ಕಳಾಗಿ ಸೈತಾನ ಮಾರ್ಗದಲ್ಲಿ ಜೀವಿಸ್ತೇವೆ. ನಮ್ಮ ಎಲ್ಲ ಕಾರ್ಯಗಳು, ನೀನು ಹೊಸದಾಗಿ ಹುಟ್ಟದೆ ಯೇಸುಸ್ವಾಮಿ ನಿಕೋದೇಮನಿಗೆ ಹೇಳಿ, ಹೊಸದಾಗಿ ಹುಟ್ಟದೆ ಹೋದರೆ ದೇವರಾಜವನ್ನು ಕಾಣಲಾರಿ, ಸೇರಲಾರಿ. ಹೊಸದಾಗಿ ಹುಟ್ಟುವಿಕೆ, ನಾವು ದೇವರ ಮಕ್ಕಳು, ದೇವರ ಮಗನಾಗಿದ್ದೇನೆ ಎಂಬಂಥ ನಿಶ್ಚಯತ್ವ. ಹೌದು, ದೇವರು ನನಗೆ ನೀತಿಯ ವಸ್ತು ಒದಗಿಸಿದ್ದಾನೆ, ಪಾಪದ ಕೊಳಚಿರಿದಂತೆ ನನಗೆ ಪಾಪವನ್ನು ಹೋಗಲಾಡಿಸಿದ್ದಾನೆ. ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಎಲ್ಲವನ್ನು ತೀರಿಸಿದ್ದಾನೆ ನನಗೋಸ್ಕರ. ನಮ್ಮೆಲ್ಲರ ಪಾಪ ತೆಗೆದುಕೊಂಡು ಹೋಗಿರುವಾಗ ನಾನು ಯೇಸು ಕ್ರಿಸ್ತನ ನೂತನ ಸೃಷ್ಟಿಯಾಗಿದ್ದೇನೆ.
ಅದರಿಂದ ದೇವರ ಪ್ರಿಯರಾದ ಮಕ್ಕಳು, ಈಗ ನಾವು ಯಾರು ದೇವರಿಗೆ ಅತಿ ಪ್ರಿಯರಾದ ಮಕ್ಕಳಾಗಿದ್ದೇವೆ ಪ್ರಿಯರೇ. ನಾವು ದೇವರ ದೃಷ್ಟಿಯಲ್ಲಿ ನಾವು ಯಾರಾಗಿದ್ದೇವೆ ಭಾಳ ಪ್ರಾಮುಖ್ಯ ಇದು. ದೇವರು ನಮ್ಮನ್ನು ನೋಡಬೇಕಾದ್ರೆ ನಮ್ಮನ್ನು ಸ್ವೀಕರಿಸಿದ್ದಾನೆ ನನ್ನ ಮಕ್ಕಳ ಎಂಬುದಾಗಿ. ಅದರ ಪದವಿ ಅದು ಭಾಳ ಸಂಗತಿ. ನಾವು ಇದು ಪೇತ್ರ ಬರೀಬೇಕಾದ್ರೆ ನೋಡಿ ಗಮನಿಸಿ, 1ನೇ ಪೇತ್ರನ ಪತ್ರಿಕೆಯಲ್ಲಿ ಒಂದು ಮಾತು ಅಲ್ಲಿ ಅದನ್ನು ಓಡಬೇಕಾದ್ರೆ 2ನೇ ಅಧ್ಯಾಯದಲ್ಲಿ 9ನೇ ವಚನದಲ್ಲಿ ಹೀಗೆ ಉಂಟು. ಏನಂತ ಹೇಳಿದ್ರೆ, ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಮೊದಲು ನೀವು ಪ್ರಜೆಯಾಗಿರಲಿಲ್ಲ, ಈಗ ದೇವರ ಪ್ರಜೆಯಾಗಿದ್ದೀರಿ. ಮೊದಲು ವಾತ್ಸಲ್ಯ ಹೊಂದಿರಲಿಲ್ಲ, ಈಗ ವಾತ್ಸಲ್ಯ ಹೊಂದಿದವರಾಗಿದ್ದೀರಿ. ಎಂಥ ಒಂದು ಶ್ರೇಷ್ಠವಾದಂಥ ಪದವಿ, ಮಹಿಮೆ. ದೇವರು ನಮ್ಮನ್ನು ದೇವರ ಮಕ್ಕಳ ಎಂಬುದಾಗಿ ಕರೆದಿದ್ದಾನೆ. ಈ ಇನ್ನೊಂದು ವಾಕ್ಯ ಅದೇ ಯೋಹಾನ 1ನೇ ಪತ್ರಿಕೆ ನೋಡಬೇಕಾದ್ರೆ ಅಲ್ಲಿ ಇನ್ನೊಂದು ಮಾತನ್ನು ಹೇಳ್ತಿದ್ದಾನೆ, ಭಾಳ ಶ್ರೇಷ್ಠವಾದ ಸಂಗತಿ. 3ನೇ ಅಧ್ಯಾಯ 1ನೇ ವಚನ, ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡ್ರಿ, ನಾವು ಆತನ ಮಕ್ಕಳಾಗಿದ್ದೇವೆ. ಇದು ಭಾಳ ಪ್ರಾಮುಖ್ಯ ಸಂಗತಿ. ದೇವರು ಸೃಷ್ಟಿಕರ್ತನು, ಸರ್ವಾಧಿಕಾರಿ, ಸರ್ವಶಕ್ತನು, ಭೂಮಿ ಆಕಾಶಗಳ ಒಡೆಯನು. ಇಂತಹ ದೇವರು ನಮ್ಮ ಪಾಲಿಗೆ ಆತನ ಮಕ್ಕಳಾಗಿದ್ದೇವೆ ಎಂದು ಹೇಳಬೇಕಾದ್ರೆ ನಮ್ಮ ಒಂದು ಪದವಿ, ನಮ್ಮ ಅಂತಸ್ತು ಎಂಥ ಶ್ರೇಷ್ಠವಾದ ಸಂಗತಿ. ಪಾಪದ ಕೊಳಚೆರಿದ್ದಂಥ ನನ್ನನ್ನು ದೇವರು ಬಿಡುಗಡೆ ಮಾಡಿ ನನ್ನ ಮಹಿಮೆಗೆ ಸೇರಿಸಿದ್ದಾನೆ. ದೇವರ ಮಕ್ಕಳಾಗುವಂಥ ಅಧಿಕಾರ ಕೊಟ್ಟಿದ್ದ. ಅದೇ ನಾವು ಯೋಹಾನ ಸುವಾರ್ತೆ 1:12 ನೋಡ್ತೇವೆ. ದೇವರ ಮಕ್ಕಳಾಗುವಂಥ ಅಧಿಕಾರ, he gave the authority to become God's children. It's not an ordinary thing. ಅದರಿಂದ ಪ್ರಿಯರೇ, ನೀನು ದೇವರ ಮಗುವಾಗಿದ್ದಿ, ಮಗಳಾಗಿದ್ದಿ, ಮಗನಾಗಿದ್ದಿ ಎಂಬಂಥ ಒಂದು ಅರ್ಹತೆ, ನಿಶ್ಚಯತ್ವ ನಿನ್ನಲ್ಲಿ ಉಂಟು. ಇದು ಭಾಳ ಪ್ರಾಮುಖ್ಯವಾದ. ಇಲ್ಲದೆ ಈ ಸಮಯದಲ್ಲಿ ಈ ವಾಕ್ಯ ಕೇಳುವಾಗ, ಯೇಸುವೇ ನಾನು ಹೃದಯಬದ್ಧ ವಾಸ ಮಾಡು, ನಿನ್ನ ಮಗನಾಗಿ ನಿನ್ನ ಮಗಳಾಗಿ ನಾನು ಜೀವಿಸ್ತೇನೆ ಈ ಲೋಕದಲ್ಲಿ. ಆ ನಿತ್ಯತ್ವದ ಪ್ರಜ್ಞೆಯುಳ್ಳವರಾಗಿ, ಮುಂದೆ ಬರಲಿಕ್ಕಿರುವ ದೈವ ಕೋಪದಿಂದ ಬಿಡುಗಡೆ ಹೊಂದಿದವರಾಗಿ, ನಾವು ದೇವರ ಕರುಣೆಗೆ, ಕೃಪೆಗೆ ಪಾತ್ರರಾಗಿ ನೋಡ್ರಿ, ಮುಂದೆ ಬರಲಿಕ್ಕಿರುವ ದೈವ ಕೋಪದಿಂದ ಬಿಡುಗಡೆ ಹೊಂದಬೇಕಾಗಿದೆ ಪ್ರಿಯರೇ. ನಾವು ಲೋಕದಲ್ಲಿ ಅನೇಕರು ಇನ್ನೂ ಸೈತಾನ ಮಕ್ಕಳಾಗಿದ್ದಾರೆ, ದೇವರ ಮಕ್ಕಳಲ್ಲ. ಎಲ್ಲರೂ ದೇವರ ಮಕ್ಕಳಲ್ಲ ಪ್ರಿಯರೇ. ದೇವರು ಎಲ್ಲರನ್ನು ಪ್ರೀತಿಸಿದ್ದಾನೆ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ಯೋಹಾನ ಸುವಾರ್ತೆ 3:16, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತಾನು ಒಬ್ಬನೇ ಮಗನನ್ನು ಕೊಟ್ಟನು, ಕಾರಣ ಒಬ್ಬನಾದರೂ ನಾಶವಾಗಬಾರ್ದು, ಯಾರು ನಿತ್ಯ ನಾಶನಕ್ಕೆ ನರಕಕ್ಕೆ ಹೋಗಕೂಡದು, ಎಲ್ಲರೂ ರಕ್ಷಣೆ ಹೊಂದಬೇಕು. ದೇವರ ಆಲೋಚನೆ ಪ್ರಿಯರೇ. ಅದು ಜವಾಬ್ದಾರಿಕೆ ಉಂಟು. ದೇವರು ಪ್ರೀತಿಸಿದ್ದಾನೆ, ತನ್ನ ಮಗನ ಕೊಟ್ಟಿದ್ದಾನೆ. ಯೇಸು ಕ್ರಿಸ್ತ ನಮಗೋಸ್ಕರ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ಸತ್ತು ಎದ್ದು ಎಬ್ಬಿಸಲ್ಪಟ್ಟಿದ್ದಾನೆ. ಈ ಯೇಸುವನ್ನು ಯಾರು ನಂಬುತ್ತಾರೋ ಅವರು ದೇವರ ಮಕ್ಕಳು, ಇದ್ಯಾರೂ ಅಲ್ಲ. ಯೇಸು ಕ್ರಿಸ್ತನೇ ಪರಲೋಕಕ್ಕೆ ಮಾರ್ಗ, ಸತ್ಯ, ಜೀವ. ಆತನ ಬಿಟ್ಟು ಬೇರೆ ಯಾರು ಮಾರ್ಗ ಇಲ್ಲ. ಯೇಸುವಿನ ಹೆಸರಿನಲ್ಲಿಯೇ ನಮಗೆ ಬಿಡುಗಡೆ, ಯೇಸು ಕ್ರಿಸ್ತ ಹೆಸರಿನಲ್ಲಿಯೇ ನಮ್ಮ ರಕ್ಷಣೆ, ಬೇರೆ ಯಾವ ಹೆಸರಿನಿಂದಲೂ ಅಲ್ಲ. ಆಕಾಶದಲ್ಲಿ ಕೊಡಲ್ಪಟ್ಟಿರುವ ಹೆಸರು ಯೇಸುವಿನ ಹೆಸರಿನಲ್ಲಿ ಮಾತ್ರ ಪ್ರಿಯರೇ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬಂಥ ಪ್ರಜ್ಞೆ, ಆ ಒಂದು ವಿಶೇಷವಾದಂಥ ಅಧಿಕಾರ ನಮ್ಗೆ ಕೊಟ್ಟಿರುವಾಗ, ನಮಗೆ ಪಾಪದ ಬಿಡುಗಡೆ ಹೊಂದಿರಬೇಕಾದ್ರೆ ನಮ್ಮಲ್ಲಿರಬೇಕಾದ ಸಂಗತಿ ಆ ಒಂದು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ಜೀವಿಸಬೇಕಾಗಿದೆ. ಅದರಿಂದ ನಾವು ದೇವರನ್ನು ಪ್ರೀತಿ ಮಾಡಿರಲಿಲ್ಲ. ಈಗ ಯೇಸು ಕ್ರಿಸ್ತನ ಮೂಲಕ ನಾವು ಆ ಪ್ರೀತಿಯಲ್ಲಿ ಐಕ್ಯವಾಗಿರುವಾಗ, ನಾವು ಯೇಸು ಕ್ರಿಸ್ತನ ಪ್ರೀತಿಗೆ ಪಾತ್ರರಾಗಿರುವಾಗ, ಆತ ನಮ್ಮನ್ನು ಕರುಣಿಸಿ ತನ್ನ ಪ್ರೀತಿಯಲ್ಲಿ ಐಕ್ಯವಾಗಿರು, ನಾವು ಆತನ ಪ್ರೀತಿಯಲ್ಲಿ ನಾವು ಐಕ್ಯವಾಗಿ ಜೀವಿಸಬೇಕಾಗಿದೆ. ಅದಕ್ಕೋಸ್ಕರ ಇಲ್ಲಿ ಪೌಲ್ ಹೇಳಬೇಕಾದ್ರೆ, ದೇವರ ಪ್ರಿಯರಾದ ಮಕ್ಕಳು ನಾವು, ದೇವರಿಗೆ ಅತಿ ಪ್ರಿಯರಾಗಿದ್ದೇವೆ. ಯಾಕೆಂದರೆ ಯೇಸು ಕ್ರಿಸ್ತನ ಮೂಲಕ ನಮ್ಮನ್ನು ಕರುಣಿಸಿ ಪ್ರೀತಿಸಿದ್ದಾನೆ, ನಮ್ಮನ್ನು ಪಾಪನೆಲ್ಲ ಕ್ಷಮಿಸಿಲ್ಲದಂತ ಮಾಡಿದ್ದಾನೆ, ಆ ಪರಲೋಕದ ಬಾಧ್ಯತೆಯನ್ನು ಕೊಟ್ಟಿದ್ದಾನೆ, ನಮ್ಮ ಹೆಸರುಗಳನ್ನು ಆ ಜೀವಬಾಧೆ ಪಟ್ಟಿ ಬರೆದಿದ್ದಾನೆ. ನೋಡಿ, ಎಂಥ ಒಂದು ಶ್ರೇಷ್ಠವಾದಂಥ ಬಾಧ್ಯತೆ ದೇವರ ಮಕ್ಕಳಿಗೆ ಉಂಟು. ಇದನ್ನು ಆಲೋಚಿಸಿದ್ದೆವು. ದೇವರ ಮಕ್ಕಳ ಶ್ರೇಷ್ಠವಾದ ಸಂಗತಿ ಕೊಲೊಸ್ಸೆ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 2ನೇ ಅಧ್ಯಾಯ ನೋಡಬೇಕಾದ್ರೆ, ದೇವರ ಪರಿಪೂರ್ಣವಾದಂಥ ಒಂದು ದೈವತ್ವ ಯೇಸು ಕ್ರಿಸ್ತನಲ್ಲಿರುವಾಗ, ಅದು ದೇವರು ನಮ್ಮಲ್ಲಿ ಕೊಟ್ಟಿರುವಾಗ, ಯೇಸು ಕ್ರಿಸ್ತ ನಮ್ಮಲ್ಲಿ ವಾಸ ಮಾಡ್ತಿರುವಾಗ, ಪರಲೋಕದ ಎಲ್ಲ ಆಶೀರ್ವಾದಗಳನ್ನು ಕ್ರಿಸ್ತ ಯೇಸುವಿನ ಅನುಗ್ರಹಿಸಿದ್ದಾನೆ. ಎಫೆಸ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ನೋಡ್ತೇವೆ 3ನೇ ವಚನದಲ್ಲಿ.
ಅಂದರೆ ದೇವರು ನಮ್ಮನ್ನು ಪ್ರೀತಿಸಿರಬೇಕಾದ್ರೆ ದೇವರ ಆಶೀರ್ವಾದ, ದೇವರ ಕೃಪೆ, ಕರುಣೆ ಎಲ್ಲವೂ ನಮಗೆ ದೊರಕಿದೆ ಎಂಬುದಾಗಿ ನೋಡ್ತೇವೆ. ನಮ್ಗೆ ಯಾವುದೇ ಕೊರತೆ, ದೇವರು ನಮ್ಮ ಒಡೆಯನಾಗಿರುವಾಗ ನಮ್ಮನ್ನು ಪ್ರೀತಿಸಿರಬೇಕಾದ್ರೆ, ಅದಕ್ಕೋಸ್ಕರ ರೋಮಾಪುರ ಪತ್ರಿಕೆ ಒಂದು ಮಾತು 8ನೇ ಅಧ್ಯಾಯದಲ್ಲಿ ನೋಡುವಾಗ, ದೇವರು ತನ್ನ ಮಗನ ಕೊಟ್ಟ ಮೇಲೆ ಸಮಸ್ತವನ್ನು ಕೊಡಲಾರಿರ್ತಾನೋ ಎಂಬುದಾಗಿ ಒಂದು ಪ್ರಶ್ನೆ ನೋಡ್ತೇವೆ. ದೇವರು ನನ್ನನ್ನು ಪ್ರೀತಿಸಿ ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನೇ ಕೊಟ್ಟಿರಬೇಕಾದ್ರೆ ನನ್ನೆಲ್ಲ ಕೊರತೆಯ, ನನ್ನೆಲ್ಲ ಸಮಸ್ಯೆ, ನಮ್ಮೆಲ್ಲ ಚಿಂತೆಯನ್ನು ಹೋಗಲಾಡಿಸಲು ಶಕ್ತನಾಗಿದ್ದಾನೆ. ಯಾಕೆಂದರೆ ನಾವು ದೇವರ ಪ್ರೀತಿಯ ಹಂಗಿನಲ್ಲಿದ್ದೇವೆ. ದೇವರ ಪ್ರೀತಿಸಿದ್ದಾನೆ. ಇದು ಶಾಶ್ವತವಾದಂಥ ಪ್ರೀತಿ. ಇದು ನಾನು ನಿಮ್ಮನ್ನು ಪ್ರೀತಿಸಲು ಶಾಶ್ವತವಾದ ಪ್ರೀತಿಯಿಂದಲೇ ಪ್ರೀತಿಸಿದ್ದೇನೆ. ಅದು ಪ್ರತ್ಯೇಕವಾಗಿ ದೇವರು ಇಸ್ರಾಯೇಲಿಗೆ ಹೇಳಿದ ರೀತಿಯಲ್ಲಿ ದೇವರ ಮಕ್ಕಳ ನಮಗೆ ಯೇಸು ಕ್ರಿಸ್ತನು ಹೇಳಿದು ಆ ದೇವರ ವಾಕ್ಯ ಅನೇಕ ಸಂಗತಿಗಳು ನೋಡ್ತೇವೆ. ಯೋಹಾನ ಸುವಾರ್ತೆ ನೋಡಬೇಕಾದ್ರೆ ಯೇಸು ತಾನು ಹೋಗಬೇಕಾದ ಸಮಯ ಹತ್ತಿರವಾಗಿ ನೋಡಬೇಕು, ತನ್ನ ಶಿಷ್ಯರ ಬಗ್ಗೆ ಹೇಳಬೇಕಾದ್ರೆ ಅದರ ಪ್ರೀತಿ ಅವರನ್ನು ಹೆಚ್ಚಾಗಿ ಪ್ರೀತಿಸ್ತಾ ಬಂದನು. ದೇವರ ಪ್ರೀತಿ ಭಾಳ ಶ್ರೇಷ್ಠವಾದ್ದು. ಎಷ್ಟರ ಮಟ್ಟಿಗೆ ನಾವು ಪ್ರೀತಿಯ ನೆಲೆಗೊಂಡಿದ್ದೇವೆ ಅನ್ನುವಂಥದ್ದು ಭಾಳ ಪ್ರಾಮುಖ್ಯ. ಎರಡನೇ ವಿಷಯಕ್ಕೆ ಬರ್ತೇವೆ. ಅಲ್ಲಿ ಹೇಳುವಂಥ ಮಾತು ನೋಡ್ರಿ, ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಏನು ಮಾಡಬೇಕಂತೆ ನಾವು ಜವಾಬ್ದಾರಿಕೆ ನೋಡ್ರಿ, ಈಗ ಅನುಸರಿಸುವವರಾಗಿರಬೇಕು. ಬಿ ಇಮಿಟೇಟರ್ಸ್ ಆಫ್ ಗಾಡ್. ಇದು ಭಾಳ ವಿಶೇಷವಾದ ಸಂಗತಿ. ಈ ಲೋಕದಲ್ಲಿ ನೋಡಬೇಕಾದ್ರೆ ಈ ಲೋಕದ ಜನರು ಅನೇಕರನ್ನು ಇಮಿಟೇಟ್ ಮಾಡ್ತಾರೆ. ಅವರು ನೋಡುವಂಥ ಈ ಮೊಬೈಲ್ ಉಂಟು ನೋಡಿ, ಟಿ ವಿಗಳನ್ನು ನೋಡ್ತಾರೆ ಅನೇಕ ಸಂಗತಿಗಳನ್ನು. ಹಾಲಿವುಡ್ ಅಂತೆ, ಅದು ಬೇರೆ ಬೇರೆ ಅನೇಕ ಈ ಸಿನಿಮಾ ಇದರೊಳಗೆ ನೋಡುವಾಗ, ಈವನ್ ಕ್ರಿಕೆಟ್ ಇವರಿದಲ್ಲಿ ನೋಡ್ತೇವೆ, ಸ್ಪೋರ್ಟ್ಸ್ ಇದರಲ್ಲಿ ನೋಡುವಾಗ ಬೇರೆ ಬೇರೆ ಸಂಗತಿಗಳು ಅನೇಕರು ಫೇಮಸ್ ಆಗಿ ಜನರು ಅನೇಕ ನೋಡಬೇಕಾದ್ರೆ ತಾವು ಸಹ ಅದೇ ರೀತಿಯಲ್ಲಿ ಅವರ ಹಾಗೆ ಸ್ಟೈಲ್, ಅವರ ಹಾಗೆ ಅನುಸರಿಸಬೇಕು. ಅವರ ಡ್ರೆಸ್ ಆಗಲಿ, ಡ್ರೆಸ್ ಕೋಡ್ ಆಗಲಿ, ಅವ್ರ ಹೇರ್ ಸ್ಟೈಲ್ ಆಗಲಿ, ಅವರೆಲ್ಲ ಕಾರ್ಯಗಳು ಲೋಕದ ಜನರು ಲೋಕದವರಾಗಿಯೇ ನಡ್ಕೊಳ್ತಾರೆ. ಆದರೆ ದೇವರ ಮಕ್ಕಳಾದಂತೆ ನಮಗೆ ಅದಿಲ್ಲ. ಲೋಕದವರಾಗಿರ್ಕೊಡ್ತಾರೆ ನಮ್ಮಲ್ಲಿ. ಇಲ್ಲಿ ಏನು ದೇವರ ವಾಕ್ಯ ಹೇಳ್ತಾ ಇದೆ ಏನಂತ ಹೇಳಿದ್ರೆ, ದೇವರ ಪ್ರಿಯರಾದ ಮಕ್ಕಳಾಗಿರುವ ನಾವು ಯಾರನ್ನು ಅನುಸರಿಸಬೇಕಂತೆ? ಆತನನ್ನು ಯೇಸು ಕ್ರಿಸ್ತನನ್ನು ನಾವು ಅನುಸರಿಸಬೇಕಾದಂಥ ರೀತಿಯ ಜವಾಬ್ದಾರಿಕೆ ಉಂಟು. ಲೋಕದವರಲ್ಲ, ಲೋಕ ಸಂಗತಿಗಳಲ್ಲ. ಬಿ ಇಮಿಟೇಟರ್ಸ್ ಆಫ್ ಗಾಡ್. ಯಾಕೆ ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತ ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಿರುವಾಗ ಲೋಕದ ವಾಸನೆ ನಮ್ಮಲ್ಲಿ ಯಾವುದೇ ಸಂಗತಿಗಳು ಇರಕೂಡದು ಎಂಬುದಾಗಿ, ನಮ್ಮಲ್ಲಿ ಪ್ರತ್ಯೇಕತೆ ಇರಬೇಕು ಎಂಬುದಾಗಿ ನೋಡ್ತೇವೆ. ಕೆಲವು ವಿಷಯಗಳನ್ನು ನೋಡಲಿಕ್ಕೆ ಇಷ್ಟಪಡ್ತೇವೆ, ಆಲೋಚನೆ ಮಾಡಬೇಕಾಗಿದೆ. ನಾವು ಯಾವ ವಿಷಯಗಳಲ್ಲಿ ನಾವು ಆತನನ್ನು ಅನುಸರಿಸಬೇಕು ಎಂಬುದಾಗಿ ನೋಡಬೇಕಾದ್ರೆ, ನಾವು ಮೊದಲನೇದಾಗಿ ನೋಡುವಾಗ ನಾವು ಅನುಸರಿಸಬೇಕಾದ ಎಫೆಸ ಪತ್ರಿಕೆ 4:32 ಅದನ್ನು ಆಲೋಚನೆ ಮಾಡಿದ್ದೇವೆ. ಏನಂದರೆ ಅಲ್ಲಿ 3 ವಿಷಯಗಳು ನೋಡ್ತೇವೆ. ನಾವು ಉಪಕಾರದಲ್ಲಿ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿ ಇರಬೇಕು ಎಂಬುದಾಗಿ. ಅದು ಕಳೆದ ಕಾರ್ಯಕ್ರಮ ಅದನ್ನು ಆಲೋಚನೆ ಮಾಡಿದ್ದೇವೆ. ನಮ್ಮ ಜೀವಿತದಲ್ಲಿ ದೇವರು ನಮಗೆ ಕೊಟ್ಟಿರುವಂಥ ಒಂದು ಶ್ರೇಷ್ಠವಾದಂಥ ಒಂದು ಸಂಗತಿ ಏನಂತ ಹೇಳಿದ್ರೆ, ನಾವು ಎಲ್ಲ ವಿಷಯದಲ್ಲಿ ನಾವು ಕರ್ತನಿಗೆ ತಕ್ಕ ಹಾಗೆ ನಡ್ಕೊಳ್ಳಬೇಕಾದ ರೀತಿ, ಕ್ರಮ, ಅದೇ ಶೈಲಿ ಅದೇನು ಉಂಟು ಎಂಬುದನ್ನು ದೇವರ ವಾಕ್ಯದಲ್ಲಿ ನಮಗೆ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಅಂದರೆ ಇರುವಂಥ ಸಂಗತಿ, ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿ ಇರ್ರಿ, ಏಕೆಂದರೆ ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದ್ದಾನಲ್ಲ. ಇದು ನಮ್ಮಲ್ಲಿ ಯಾವಾಗ ದೇವರ ಗುಣಲಕ್ಷಣಗಳು, ದೇವರ ಸ್ವಭಾವಗಳು ನಮ್ಮಲ್ಲಿ ಬರ್ತದೋ ಆಗ ನಮ್ಗೆ ವಿಶೇಷವಾಗಿ ದೇವರ ವಾಕ್ಯ ಸತ್ಯತೆಯಲ್ಲಿ ನೆಲೆಗೊಳ್ಳುವುದಕ್ಕೆ ಸಾಧ್ಯತೆ ಉಂಟು. ಎರಡನೇದಾಗಿ ನೋಡಬೇಕಾದ್ರೆ ಮತ್ತಾಯ ಸುವಾರ್ತೆ 5:48 ಹೀಗೆ ಉಂಟು. ಏನಂತ ಹೇಳಿದ್ರೆ, ಪರಲೋಕದಲ್ಲಿರುವ ನಮ್ಮ ತಂದೆಯು ಯಾವ ದೋಷವಿಲ್ಲದವರ ಪ್ರಕಾರ ನೀವು ದೋಷವಿಲ್ಲದವರಾಗಿರಬೇಕು. ಇದು ಭಾಳ ಪ್ರಾಮುಖ್ಯ ಸತ್ಯ. ಪರಲೋಕದಲ್ಲಿರುವ ದೇವರು ಯಾವ ರೀತಿ ಇದ್ದ, ಯಾವ ದೋಷ ಆತನಿಲ್ಲ, ಇಸ್ ಪರ್ಫೆಕ್ಟ್ ಎಂಬುದಾಗಿ ನೋಡ್ತೇವೆ. ನಮ್ಮ ಜೀವಿತದಲ್ಲಿ ನಾವು ಏನಂದರೆ ಯಾವುದೇ ರೀತಿಯಲ್ಲಿ ನಾವು ದೋಷವಿಲ್ಲದವರಾಗಿ ಜೀವಿಸಬೇಕು ಅನ್ನುವಂಥದ್ದು. ಆಮೇಲೆ ಮೂರನೇದಾಗಿ ನೋಡಬೇಕಾದ್ರೆ 1 ಪೇತ್ರ 1:15 ನೋಡುವಾಗ, ನಿಮ್ಮನ್ನು ಕರೆದಾತನು ಏನಂತೆ ಪರಿಶುದ್ಧನಾಗಿರೋ ಪ್ರಕಾರ ನೀವು ವಿಧೇಯರಿಗೆ ತಕ್ಕಂತೆ ಎಲ್ಲ ನಿಮ್ಮ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಬೇಕು. ಮುಂದಿನ ವಾಕ್ಯ ಗಮನಿಸಿ, ಏನಂದರೆ ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು. ದೇವರ ವಾಕ್ಯ ಅಂತ ಹೇಳಿದ್ರೆ ನಾವು ಯೇಸು ಕ್ರಿಸ್ತನ ದೇವರ ಅನುಸರಿಸಬೇಕೆಂದು ಹೇಳಬೇಕಾದ್ರೆ ಆತ ಪರಿಶುದ್ಧನಾಗಿರೋ ಪ್ರಕಾರ ನನ್ನ ಜೀವಿತ, ನಡವಳಿಕೆ, ನನ್ನ ಮಾತು ಎಲ್ಲದರೂ ಏನಂದರೆ ಆ ಪರಿಶುದ್ಧತೆ ನಮ್ಮಲ್ಲಿ ಕಂಡು ಬರಬೇಕು. ಪ್ರಿಯರೇ, ಇದು ಭಾಳ ಪ್ರಾಮುಖ್ಯವಾದ ಸತ್ಯ ನಮ್ಮ ಜೀವಿತದಲ್ಲಿ. ಪಾಪ ಸಂಗತಿಗಳ, ಲೋಕ ಸಂಗತಿಗಳಲ್ಲ, ನಮ್ಮ ಯಾವುದೇ ರೀತಿಯಲ್ಲಿ ನಾವಿರುತ್ತೆ. ಯಾಕಂದರೆ ಈ ದೇಹ ಅಂದರೆ ದೇವರ ಗರ್ಭಗುಡಿಯಾಗಿರುವಾಗ, ನಮ್ಮನ್ನು ಅದು ಕೊಂಡುಕೊಂಡಿರುವಾಗ, ದೇವರ ಮಕ್ಕಳಾಗಿರುವಾಗ, ಅದಕ್ಕೋಸ್ಕರ ನಾವು 2 ಕೊರಿಂಥ 7:1 ನೋಡುವಾಗ, ಈ ವಾಗ್ದಾನಗಳು ನಮಗಿರುವುದರಿಂದ ಎಲ್ಲ ಶರೀರಾತ್ಮಗಳ ಕಲ್ಮಶ ತೆಗೆದುಹಾಕಿ ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ ಎಂಬುದಾಗಿ ಆತ ಹೇಳ್ತಿದ್ದಾನೆ. ಎಂಥ ಒಂದು ಶ್ರೇಷ್ಠವಾದ ಮಾತು.
ಅಂದರೆ ದೇವರು ಪರಿಶುದ್ಧತೆ ಮೆಚ್ಚಿಸ್ತಾನೆ. ನಮ್ಮ ಮತ್ತಾಯನ ಸುವಾರ್ತೆ 5ನೇ ನೋಡುವಾಗ ನಿರ್ಮಲ ಚಿತ್ತರು ಧನ್ಯರು, ದೇವರನ್ನು ನೋಡುವರು. ನಿರ್ಮಲ ಚಿತ್ತ, ಬ್ಲೆಸ್ಡ್ ಆರ್ ದ ಪ್ಯೂರ್ ಇನ್ ಹಾರ್ಟ್, ದೇ ಶಾಲ್ ಸೀ ಗಾಡ್ ಎಂಬುದಾಗಿ ನೋಡ್ತೇವೆ. ನಾವು ಪ್ರತ್ಯೇಕವಾಗಿ ಆದಿಕಾಂಡದಿಂದ ಪ್ರಕಟಣೆವರೆಗೂ ನೋಡಬೇಕಾದ್ರೆ ದೇವರು ಅದು ಯಾರಾಗಿದ್ದಾನೆ? ಪರಿಶುದ್ಧನಾಗಿದ್ದಾನೆ. ಯೆಶಾಯನೇ ಅದನ್ನು ನೋಡುವಾಗ ಪರಲೋಕದಲ್ಲಿ ದೇವದೂತರು ಹೇಗೆ, ಕೆರೂಬಿಗಳು ಸೆರಾಫಿಯರು ಹೇಗೆ ಆರಾಧಿಸಿದ್ದಾರೆ, ಆತನು ಪರಿಶುದ್ಧನಾಗಿದ್ದಾನೆ ಎಂಬುದಾಗಿ. ನಮ್ಮ ಜೀವಿತ ಏನಂದರೆ ದೇವರು ಈ ಲೋಕ ಬಿಡುವವರೆಗೂ ಎಲ್ಲ ಸಮಯದಲ್ಲಿ ಪ್ರತಿದಿನ ನಮ್ಮ ಜೀವಿತ ಇರಬೇಕು ಸಂಗತಿ. ದೇವರೇ ನಿನ್ನ ಪರಿಶುದ್ಧತ್ವದಲ್ಲಿ ಐಕ್ಯವಾಗಿ ಜೀವಿಸುವಂತೆ ನಡೆಸು. ಯಾವುದೇ ಪಾಪ ಸಂಗತಿಗಳನ್ನು ಕಂಡು ಬರದಂತೆ ನಿನ್ನ ರಕ್ತದ ಮೂಲಕ ಶುದ್ಧೀಕರಿಸು, ನಿನ್ನ ಮಹಿಮೆಗಾಗಿ ನಡೆಸು ಎಂಬುದಾಗಿ ನಾವು ಬೇಡಬೇಕಾಗಿದೆ. 4ನೇದಾಗಿ ಅನುಸರಿಸಬೇಕು ಸಂಗತಿ ನೋಡಬೇಕಾದ್ರೆ ದೇವರು ಪ್ರೀತಿ ಸ್ವರೂಪಿ. ನಾವು 1 ಯೋಹಾನ ಪತ್ರಿಕೆ 4ನೇ ಅಧ್ಯಾಯ 7 ಮತ್ತು 14 ನೋಡಬೇಕಾದ್ರೆ ದೇವರು ನಮ್ಮನ್ನು ಹೀಗೆ ಪ್ರೀತಿಸಿದ ಮೇಲೆ ನಾವು ಒಬ್ಬರೊಬ್ಬರು ಪ್ರೀತಿಸುವ ಹಂಗಿನಲ್ಲಿದ್ದೇವೆ. ಭಾಳ ಪ್ರಾಮುಖ್ಯ ಸಂಗತಿ. ನಾವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡಿರಬೇಕಾದ್ರೆ, ದೇವರ ಪ್ರೀತಿ ಸ್ವರೂಪಿ ಆಗಿರಬೇಕಾದ್ರೆ ನಮ್ಮ ಜೀವಿತದಲ್ಲಿ ಆ ದೇವರ ಆತ್ಮನ ಮೂಲಕವಾಗಿ ನಮ್ಮ ಹೃದಯಗಳಲ್ಲಿ ಆ ಪ್ರೀತಿ ರಸ ಸುರಿಸಿರುವಾಗ ಆ ಪ್ರೀತಿಯಲ್ಲಿ ನಾವು ನೆಲೆಗೊಂಡವರಾಗಿ ಇತರರನ್ನು ಪ್ರೀತಿಸುವಂಥ ಹಂಗಿನಲ್ಲಿ ನಾವಿದ್ದೇವೆ. ಯಾವಾಗ ದೇವರ ಪ್ರೀತಿ ಇರ್ತದೆ, ಸ್ವಾರ್ಥ ಇಲ್ಲ ಪ್ರಿಯರೇ, ಅಲ್ಲಿ ದ್ವೇಷ ಇಲ್ಲ, ಹೊಟ್ಟೆಕಿಚ್ಚು ಇಲ್ಲ, ಜಗಳ ಇಲ್ಲ. ನಾವು 1 ಕೊರಿಂಥ 13ನೇ ಅಧ್ಯಾಯ ನಾವು ಕಳೆದ ಕಾರ್ಯಕ್ರಮ ಧ್ಯಾನ ಮಾಡಿದ್ದೇವೆ. 4-5ನೇ ವಚನ ಪ್ರೀತಿ ಅದರ ಗುಣಲಕ್ಷಣಗಳು. ಪ್ರೀತಿ ತಾಳ್ಮೆಯುಳ್ಳ, ದಯ ತೋರಿಸ್ತದೆ, ಹೊಟ್ಟೆ ಕಿಚ್ಚುಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಮರ್ಯಾದೆಗೆ ನಡೆಯುವುದಿಲ್ಲ, ಎಲ್ಲವನ್ನೂ ಸಹಿಸಿಕೊಳ್ತದೆ. ನೋಡಿರಿ, ಪ್ರತಿಯೊಂದು ಸಂಗತಿ ನೋಡಬೇಕಾದ್ರೆ ದೇವರ ಪ್ರೀತಿಯಲ್ಲಿ ನಾವು ನೆಲೆಗೊಳ್ಳಬೇಕಾದ ಸಂಗತಿ ನಮ್ಮ ಜೀವಿತದ ಶೈಲಿ ಇರಬೇಕು. ಕೊನೆಯದಾಗಿ 5ನೇ ವಚನ ನೋಡಬೇಕಾದ್ರೆ ದೇವರು ನಮ್ಮನ್ನು ಕ್ರಿಸ್ತನ ಕ್ಷಮಿಸಿದ್ದಾನಲ್ಲ, ಯೇಸು ಕ್ರಿಸ್ತನನ್ನು ನಾವು ಕ್ಷಮಿಸಿರುವಾಗ, ನಮ್ಮಲ್ಲಿ ಆತ ಕ್ಷಮಿಸಿರುವಾಗ ನಾವು ಇತರ ತಪ್ಪುಗಳನ್ನು ಪಾಪವನ್ನು ಕ್ಷಮಿಸುವಂಥ ಹಂಗಿನಲ್ಲಿ ನಾವು ಇದ್ದೇವೆ ಎಂಬುದಾಗಿ ನಾವು ನೋಡ್ತೇವೆ. ಆದ್ದರಿಂದ ನಮ್ಮ ಜೀವಿತದಲ್ಲಿ ಅನೇಕ ಸಂಗತಿಗಳು ಉಂಟು, ಅದು ಸಮಯ ಇಲ್ಲದೆ ಹೋದ ಅಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಅದರಿಂದ ಪ್ರಾಮುಖ್ಯವಾಗಿ ನಾವು ಯಾರನ್ನು ಅನುಸರಿಸಬೇಕಾಗಿದೆ? ನಮ್ಮ ಜೀವಿತದ ಎಲ್ಲ ವಿಷಯಗಳಲ್ಲಿ ನಮ್ಮ ಒಡೆಯನು, ನಮ್ಮ ರಕ್ಷಕನು, ನಾವು ಅನುಸರಿಸಬೇಕಾದ ನಮ್ಮ ಕರ್ತನ ಯೇಸು ಕ್ರಿಸ್ತನೇ. ಪೌಲನು ಹೇಳ್ತಾನೆ, ನಾನು ಕ್ರಿಸ್ತನನ್ನು ಅನುಸರಿಸಬೇಕಾ, ನೀವು ನಾನು ಅನುಸರಿಸ್ರಿ. ನೋಡಿರಿ, ಎಂಥ ಒಂದು ಸಂಗತಿ. ನಾವು ಅನೇಕರು ನಮ್ಮನ್ನು ಗಮನಿಸುವಾಗ, ನಾವು ಯೇಸು ಕ್ರಿಸ್ತನ ಬಗ್ಗೆ ನಡೆಸುವಂಥ ಅನೇಕ ಜನರು ನಮ್ಮನ್ನು ಗಮನಿಸ್ತಾ ಇರ್ತಾರೆ. ನಮ್ಮ ಜೀವಿತ ಮಾತುಗಳು ಎಲ್ಲ ಕಾರ್ಯಗಳನ್ನು ನಾವು ಹೇಗೆ ನಡೆದುಕೊಳ್ತೇವೆ ಎಂಬುದಾಗಿ. ಅಂದರೆ ನಾವು ಇತರರಿಗೆ ಎಲ್ಲದರಲ್ಲಿ ನಾವೇನಾಗಿರ್ಬೇಕಂತೆ, ಮಾದರಿಗಳಾಗಿ ನಾವು ಜೀವಿಸಬೇಕೆನ್ನುವಂಥದ್ದು ಅದು ಭಾಳ ಪ್ರಾಮುಖ್ಯ ಸಂಗತಿ. ನಾವು ಮಾದರಿಗಳಾಗಿದ್ದೆವು ಇತರರಿಗೆ. ಯೇಸು ಕ್ರಿಸ್ತನ ವಾಕ್ಯದಲ್ಲಿ ನೆಲೆಗೊಳ್ಳುವಾಗ, ನಮ್ಮಲ್ಲಿ ಯಾವಾಗ ಆತ್ಮಿಕತೆ, ನಾವು ಕರ್ತನಲ್ಲಿ ಪರಿಪೂರ್ಣ ಐಕ್ಯವಾಗುವಾಗ, ಆತನ ಪರಿಶುದ್ಧತೆಯಲ್ಲಿ, ನೀತಿಯಲ್ಲಿ, ಪ್ರೀತಿಯಲ್ಲಿ ನಾವು ಐಕ್ಯವಾಗುವ, ಪರಿಶುದ್ಧಾತ್ಮನ ಐಕ್ಯತೆ ಬರುವಾಗ ನಮ್ಮ ಜೀವಿತ ಏನಾಗ್ತದೆ, ಎಲ್ಲದರಲ್ಲಿ ಕರ್ತನ ಬೆಳಕನ್ನು, ಜೀವನ, ಸಮೃದ್ಧಿಕರವಾದ ಜೀವಿತ ಜೀವಿಸುವಾಗ ನಾವು ಯೇಸು ಕ್ರಿಸ್ತನನ್ನು ಅನುಸರಿಸೋದಕ್ಕೆ ಸಾಧ್ಯತೆ ಉಂಟು. ಅನೇಕ ನಮ್ಮ ನೋಡುವಾಗ ಯೇಸು ಕ್ರಿಸ್ತನಲ್ಲಿ ಪೌಲನು ಹೇಳಿದಾಗೆ, ನಾನು ಹೇಗೆ ಯೇಸು ಕ್ರಿಸ್ತನನ್ನು ಅನುಸರಿಸ್ತೇನೆ, ನೀವು ಸಹ ನಾನು ಅನುಸರಿಸ್ತೀನಿ ಅಂತ ಹೇಳುವುದಕ್ಕೆ ಆ ಒಂದು ಮಹಿಮೆಯಲ್ಲಿ ಯಾವಾಗಲೂ ನಾವು ನೋಡಬೇಕಾದ ಸಂಗತಿ, ನಂಬಿಕೆ ಹುಟ್ಟಿಸುವವನ್ನು ಪೂರೈಸುವವನಾಗಿರುವ ಯೇಸು ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಶಿಸ್ತಿನ ಓಡೋಣ. ಪ್ರಿಯರೇ, ಎಲ್ಲದರಲ್ಲೂ ನಾವು ಯೇಸು ಕ್ರಿಸ್ತನನ್ನೇ ಮಯಪಡಿಸಬೇಕು, ಆತನನ್ನೇ ತೋರಿಸಬೇಕು. ಎಲ್ಲದರಲ್ಲೂ ಆತ ನಮಗೆ ಮಾದರಿ ತೋರಿಸಿರುವಾಗ ನಮ್ಮ ಜೀವಿತದಲ್ಲಿ ಆತನಿಗಾಗಿ ಜೀವಿಸೋಣ. ಪ್ರಿಯರೇ, ವಾಕ್ಯ ಕೇಳುವಾಗ ನಾವು ಕರ್ತನ ಮುಂದೆ ತಗ್ಗಿದವರಾಗಿ, ದೇವರ ಪ್ರೀತಿಯ ಮಕ್ಕಳಾಗಿ ಆತನ ಅನುಸರಿಸ್ತಾ ಆತನನ್ನೇ ಭೂಲೋಕದಲ್ಲಿ ಮಯಪಡಿಸೋಣ. ಆಮೇನ್. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಈ ಜೀವಳ ವಾಕ್ಯಗಳನ್ನು ಯಾರು ಕೇಳಿದ್ದಾರೆ ಅವ್ರ ಹೃದಯಗಳ ಕಾರ್ಯ ಮಾಡು. ಇನ್ನು ಯಾರು ರಕ್ಷಣೆ ಹೊಂದಲಿಲ್ಲ, ಅವ್ರ ಹೃದಯಗಳ ಕಾರ್ಯ ಮಾಡು. ನಿನ್ನ ಮಕ್ಕಳಾಗುವಂಥ ಬಾಧ್ಯತೆಗೆ ನಡೆಸಪ್ಪ. ಮತ್ತು ನಾವು ಯಾರನ್ನು ಅನುಸರಿಸ್ತಾ ಇದ್ದೇವೆ ಈ ದಿನಗಳಲ್ಲಿ, ನಾವು ಅನುಸರಿಸಬೇಕಾದ್ರೆ ನಮ್ಮ ಕರ್ತನ ಯೇಸು ಕ್ರಿಸ್ತನೇ ಆಗಿದ್ದಾನೆ. ಯಾಕೆ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ, ಸತ್ಯ ಎದ್ದಿದ್ದಾನೆ. ಆ ಪುನರುತ್ಥಾನ ಶಕ್ತಿ ಬಲದಲ್ಲಿ ನಾವು ಜೀವಿಸುವಂತೆ, ನಿನ್ನನ್ನು ಎಲ್ಲದರಲ್ಲಿಯೂ ನೀನು ವ್ಯಕ್ತಪಡಿಸುವಂತೆ ನಮ್ಮ ನಡೆಸು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ತೇವೆ. ಆಮೇನ್. ನನ್ನಾತ್ಮವೇ ನೀನು ಮರೆಯಾದಿರು ಎಂದು ನನ್ನಾಯಕತನ ಜೀವನಂತೆದು. ನನ್ನಾತ್ಮವೇ ನೀನು ಮರೆಯಾದಿರು ಎಂದು ನನ್ನಾಯಕತನ
ಶಾಶ್ವತವಾದದು ನಿನ್ನ ಸಂಕಲ್ಪವು ಎಂದಿಗೂ ಕದಲಾದು. ನನ್ನಾತ್ಮವೇ ನೀನು ಮರೆಯಾದಿರು ಎಂದು ನನ್ನಾಯಕತನ ಜೀವನ ಅಂತ್ಯಕ್ಕೂ. ಯೇಸುವೇ ನನ್ನನ್ನು ನಿನ್ ಪ್ರೀತಿಯಲ್ಲಿಯೇ ನಿನಗಾಗಿ ಬಾಳಲು ಕೃಪೆಯಿಂದ ನಡೆಸು. ದೇವರೇ ನನ್ನಲ್ಲಿ ನಿರ್ಮಿಸು ಶುದ್ಧಹೃದಯಂ, ಸ್ಥಿರ ಚಿತ್ತಾನುಗ್ರಹಿಸಿ ನೂತನ ಪಾಡಿಸು. ನನ್ನಾತ್ಮವೇ ನೀನು ಮರೆಯಾ